ಪ್ರತಿ ಫ್ರೈಡೇನೂ ಒಂದೊಂದು ಮೂವಿ ರಿಲೀಸ್ ಆಗಿರುತ್ತೆ. ಅದರಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಸೇಜ್ ಎಲ್ಲರಿಗೂ ಸಿಗುತ್ತೆ. ಇವಾಗ ಎಕ್ಸಾಂಪಲ್ ಏನಂದರೆ ಕಾಟೇರ ಮೂವಿ ರಿಲೀಸ್ ಆಯಿತು. ಅದರಿಂದ ನಮಗೇನು ಸಿಕ್ತು, ರೈತರ ಬಗ್ಗೆ ಮೆಸೇಜ್ ಸಿಕ್ತು. ಏನೇನು ಪ್ರಾಬ್ಲಮ್ ಆಗಿತ್ತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇವಾಗ ಕೆಲವ್ರು ಏನು ಹೇಳ್ತಾರೆ, ಡೈರೆಕ್ಟರ್ಗಳು ಹೇಳ್ತಾರೆ ಮೂವಿ ನೋಡಿ ಆಮೇಲೆ ಮೆಸೇಜ್ ಗೊತ್ತಾಗುತ್ತೆ ಅಂತ ಕೆಲವ್ರು ಹೇಳ್ತಾರೆ. ಆದರೆ ನಾನೇನು ಕೇಳ್ತಾ ಇರೋದು ಏನಂದರೆ, ಡ್ರಾಯಿಂಗ್ ಮೂವಿ ನಾವೇನಕ್ಕೆ ನೋಡಬೇಕು, ಅದು ಮೂವಿ ನೋಡಬೇಕು ನಮ್ಗೆ ಏನು ಮೆಸೇಜ್ ಸಿಗುತ್ತೆ ಅಂತ ನಮಗೆ. ಈಗ ನಾನು ಸ್ಪೆಷಲಿ ಸಿನಿಮಾನ ಯಾವ ರೀತಿಲಿ ಯಾವುದೋ ಒಂದು ಬೇರೆ ಸಿನಿಮಾ ನೋಡೋಕ್ಕೆ ಅಂತ ಹೋದರೆ ಒಬ್ಬ ಆಡಿಯನ್ಸ್ ಆಗಿ ನಾನು ಒಂದೇ ಮೈಂಡಲ್ಲಿ ಇಟ್ಕೊಂಡು ಹೋಗೋದು, ನಾನು ಕೊಡೋ 150-200 ರೂಪಾಯಿ 2.5 ಗಂಟೆಗೆ ನನಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿಗಬೇಕು. ಯಾಕಂದರೆ ನನಗೆ ಜೀವನದಲ್ಲಿ ತುಂಬ ಇರುತ್ತೆ ಪ್ರಾಬ್ಲಮ್ಸು. ಏನೋ ಒಂದು ಕೆಲಸ ಪ್ರಾಬ್ಲಮ್ ಇರುತ್ತೆ, ಮನೇಲೇನೋ ತೊಂದರೆ ಇರುತ್ತೆ, ಆಫೀಸಲ್ಲಿ ಏನೋ ಒಂದು ಇದು ತೊಂದರೆಗಳಿರುತ್ತೆ. ಅದನ್ನೆಲ್ಲ ಮರೆತು ನಾನು 2.5 ಗಂಟೆ ಸಿನಿಮಾನ ಎಂಜಾಯ್ ಮಾಡಬೇಕು. ನೀನು ನನಗೆ ನಾನು ಕೊಟ್ಟಿರೋ ದುಡ್ಡಿಗೆ ನೀನು ನನಗೆ ಎಂಟರ್ಟೈನ್ ಮಾಡ್ದೆ, ನನಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಇಲ್ವಾ ಇಲ್ಲ, ಅದೊಂದೇ ಇಂಟೆನ್ಷನ್ ನಾನು ನೋಡೋದು. ಸೊ ಈಗ ಈ ಸಿನಿಮಾಲೂ ಅಷ್ಟೇ, ನಾನು ಇವಾಗ ಒಂದು ಮೆಸೇಜ್ ಕೊಡೋಕ್ಕೋ ಇಲ್ಲ ಬೋಧನೆ ಮಾಡೋಕ್ಕೋ ನಾನು ಯಾವ ಗುರು ಅಲ್ಲ, ನಾನು ತುಂಬ ಮೇಧಾವಿ ಅಲ್ಲ, ಇಲ್ಲ ಏನೋ ತುಂಬ ದೊಡ್ಡ ಸಂತನೂ ಅಲ್ಲ. ನಾನೊಬ್ಬ ನಾರ್ಮಲ್ ಮನುಷ್ಯ. ನನ್ನ ಕೆಲಸ ಏನು, ಸಿನಿಮಾ ಮಾಡೋದು, ಜನಗಳಿಗೆ ಎಂಟರ್ಟೈನ್ ಮಾಡೋದು. ನನ್ನ ಜಾಬೇ ಜನಗಳಿಗೆ ಎಂಟರ್ಟೈನ್ ಮಾಡೋದು. ಸೊ ಅದು ನಾನು ಮಾಡ್ತಾ ಇದ್ದೀನಿ, ನನ್ನ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂತ ಅದಷ್ಟೇ ನಾನು ಮೈಂಡಲ್ಲಿ ಇಟ್ಕೋತೀನಿ. ಈ ಸಿನಿಮಾಲೂ ಅಷ್ಟೇ, ನಾನು ಯಾರಿಗೂ ಮೆಸೇಜ್ ಕೊಡೋಕ್ಕಾಗಲಿ ಇಲ್ಲ ಬೋಧನೆ ಮಾಡೋಕೆ ನಾನು ಯಾವ ಸಿನಿಮಾನೂ ನಾನು ಮಾಡಿಲ್ಲ. ಅದು ಪ್ರೀವಿಯಸ್ ಈಗ ಜೊತೆಲಿ ಆಗಿರ್ಬೋದು, ನವಗ್ರಹ ಆಗಿರ್ಬೋದು, ಸಾರಥಿ ಆಗಿರ್ಬೋದು, ಲೈವ್ ಜೊತೆ ಸೆಲ್ಫಿ ಆಗಿರ್ಬೋದು, ಎಲ್ಲನೂ ಅಷ್ಟೇ. ಈವನ್ ಇದು ಅಷ್ಟೇ, ನೀವು ಬಂದು 150 ಇಲ್ಲ 200 ರೂಪಾಯಿ ಕೊಟ್ಬಿಟ್ಟು 2.5 ಗಂಟೆ ನಿಮ್ಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿಗಬೇಕು ಅನ್ನೋದೇ ಮೈಂಡಲ್ಲಿ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು. ಆ್ಯಂಡ್ ಸಿನಿಮಾ ಅಂದರೆ ನಮಗೆಲ್ಲ ಒಂದು ಚಿಕ್ಕದಿಂದ ನಮ್ಗೆ ಏನಂದರೆ ಒಂದು ಫ್ಯಾಮಿಲಿ ಟೈಮು. ಅಪ್ಪ ಅಮ್ಮನ ಜೊತೆಲೋ ಫ್ರೆಂಡ್ಸ್ ಜೊತೆಲೋ ಹೋದಾಗ ಮಜಾ ಮಾಡ್ಬೇಕಲ್ಲಿ. ಅದನ್ನ ಅಲ್ಲಿ ಬರೋ ಸೀನ್ಗಳು ಎಂಟರ್ಟೈನ್ ಮಾಡಬೇಕು, ನಾನು ನಗಬೇಕು. ಅಲ್ಲೇನೋ ಆ್ಯಕ್ಟರ್ಸ್ಗಳಿಗೆ ಬೇಜಾರಾದಾಗ ನನಗೂ ಅದು ಬೇಜಾರು ಫೀಲ್ ಆಗಬೇಕು. ಆ್ಯಂಡ್ ಎಂಡ್ ಆಫ್ ದ ಡೇ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡ್ಬೇಕು ಅಷ್ಟೇ ಅನ್ನೋದನ್ನ ನಾನು ಮೈಂಡಲ್ಲಿ ಇಟ್ಕೋತೀನಿ. ನಿಮಗೂ ಈ ಸಿನಿಮಾದ ಅದೇ ಸಿಗುತ್ತೆ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಸಿನಿಮಾ ನೋಡಿ ಇದ್ರಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ, ಅವೆಲ್ಲ ಏನೂ ಇಲ್ಲ ನಂದು. ನಿಮ್ಮ ಮಗನಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ರಾಯಲಾಗಿ ಎಂಟ್ರಿ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ. ಇಲ್ಲ, ಆ್ಯಕ್ಚುಲಿ ನಾವೆಲ್ಲೂ ಅದನ್ನ ಈಗಲೇ ಬೇಡ ಪ್ರಮೋಟ್ ಮಾಡೋದು ಆ ವಿಚಾರ. ಸಿನಿಮಾ ನೋಡಿದ್ಮೇಲೆ ಈಗ ನಮ್ಮನ್ನೆಲ್ಲ ನೀವು ಫಾಲೋ ಮಾಡೋರು ನಿಮ್ಗೆ ಗೊತ್ತಿರುತ್ತೆ, ನನ್ನ ಫ್ಯಾಮಿಲಿ ಯಾವುದು, ನನ್ನ ಮಕ್ಕಳಿಗಿದ್ದಾರೆ ಎಲ್ಲ ನೀವು ನೋಡಿರ್ತೀರ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಲಿ ಅಂತ. ಆ್ಯಕ್ಚುಲಿ ಇದು ಒಂದು ನನ್ನ ಬರ್ಡೇದು ಒಂದು ಚಿಕ್ಕದು ಒಂದು ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಒಂದು ಕ್ಲಿಪ್ ಮಾಡಿಬಿಟ್ಟಿದ್ರು. ಅಂದರೆ ನನ್ನ ಬರ್ಡೇಗೆ ಒಂದು ವಿಡಿಯೋ. ಅದು ಅವಾಗ ನಮ್ಮ ಇವನು ಯಾರು ಎಲ್ಲಿ ವಿಜಿ ನನಗೆ ಮೆಸೇಜ್ ಹಾಕಿದ್ದ, ಅಣ್ಣ ಇದು ಸೂರ್ಯನ ಅಂದ್ಬಿಟ್ಟು. ಸೊ ಅವನ ಅಂದರೆ ಅದನ್ನ ಆ ಫ್ರೇಮ್ನ ಫ್ರೀಸ್ ಮಾಡಿ ರೌಂಡ್ ಮಾಡ್ಬಿಟ್ಟು ನನಗೆ ಕಳಿಸಿದ್ದ. ನಾನು ಹೌದು ಅಂತ ಹೇಳಿದೆ. ಅಂದರೆ ಏನಂದರೆ ನಾನು ಯಾರಿಗೂ ಅದನ್ನ ಹೇಳೋದು ಬೇಡ, ಸಿನಿಮಾ ನೋಡಾದ್ಮೇಲಿಂದ ಅವ್ರಿಗೆ ಗೊತ್ತಾದರೆ ಒಳ್ಳೇದು ಅನ್ನೋ ಫೀಲಲ್ಲಿದೆ. ಬಟ್ ಹೆಂಗೋ ಅದು ವಿಷಯ ಹೊರಗೆ ಬಂದ್ಬಿಡ್ತು. ನಿಮ್ಮ ಡೈರೆಕ್ಷನಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡಿದ್ದೀವಿ ಬಾಸ್ನ. ಈ ಫಿಲಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಂತ. ನವಗ್ರಹ, ಕೆಸ್ಟ್ ಅಪ್ರಿಯಲ್, ಈ ಸಿನಿಮಾಲಿ ಯಾರು ಎಕ್ಸ್ಪೆಕ್ಟ್ ಮಾಡ್ಬೋದ ನಾವು ಬಾಸ್ನ ಅಂತ? ಇಲ್ಲ ದರ್ಶನ್ ಇಲ್ಲ ಇದರಲ್ಲಿ. ಅಲ್ಲ, ನಿಮ್ಮದು ಇದ್ರಲ್ಲಿ ನೋಡಿದ್ವಲ್ಲ ನಾವು ಲೈಫ್ ಜೊತೆ ಒಂದು ಸ್ವಲ್ಪ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದರು ಬಾಸು, ಆ ಥರ ಏನಾರು ಎಕ್ಸ್ಪೆಕ್ಟ್? ಇಲ್ಲ, ಲೈಫ್ ಜೊತೆ ಸೆಲ್ಫಿಲೂ ಬಂದಿಲ್ಲ. ಲಾಸ್ಟಲ್ಲಿ ಬರ್ತಾರಣ್ಣ, ನೀವು ಬರ್ತೀರಲ್ಲ ಅವಾಗ ಮುಹೂರ್ತ